ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಸೋಲಾದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳಷ್ಟು ಡಿಸ್ಟರ್ಬ್ ಆಗಿದ್ರು ಅಂತ ಹೇಳಲಾಗ್ತಾ ಇತ್ತು. ಮಗನಿಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸೋಲಾಯಿತು. ಸೋಲಿನ ಬೇಸರದಲ್ಲಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರದಲ್ಲಿ ಮಗನ ಕ್ಷಮೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಕೂಡ ಸಾರಿ ಕಣಮ್ಮ ಅಂತ ಹೇಳಿದ್ರಂತೆ. ಈ ವೇಳೆ ಭಾವುಕರಾದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಈ ದೃಶ್ಯ ಕೂಡ ಸರಿಯಾಗಿದೆ. ಬೆಳಗಾವಿಯವರೆಲ್ಲ ಬಂದಿದ್ದೀರಿ ಏನಮ್ಮ ಸಾರಿ ಅಮ್ಮ ಏನು ಬೆಳಗಾವಿಯವರೆಲ್ಲ ಬಂದಿದ್ದೀರಿ ಏನಮ್ಮ ಸಾರಿ ಅಮ್ಮ ಏನು ಬೆಳಗಾವಿಯವರೆಲ್ಲ ಬಂದಿದ್ದೀರಿ ಏನಮ್ಮ ಸಾರಿ ಅಮ್ಮ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಸಿಎಂ ಸಾರಿ ಕೇಳಿದ್ರ ಹಿಂದಿನ ಇಂಟೆನ್ಷನ್ ಏನಾಗಿತ್ತು? ಅಂದ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನ್ನ ಅಲ್ಲಿ ಗೆಲ್ಲಿಸಿಕೊಳ್ಳೋದಕ್ಕೆ ಸರಿಯಾದ ಸಹಕಾರ ಸಿಗ್ಲಿಲ್ಲ ಅನ್ನೋದಾಗಿತ್ತಾ ಅಥವಾ ಅದಕ್ಕೂ ಮೀರಿದ ಬೇರೆ ಯಾವ್ದಾದ್ರು ಇಂಟೆನ್ಷನ್ಸ್ ಆಗಿತ್ತಾ? ಈ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರತಿಕ್ರಿಯೆ ಏನಾಗಿತ್ತು? ಡೀಟೇಲ್ಸ್ ಏನ್ ಕೊಡ್ತೀರಿ? ಮಮತಾ, ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಶೆಟ್ಟರ್ ಗೆದ್ದಿರುವಂತದ್ದು. ಅಲ್ಲಿ ಸಚಿವೆ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಅವರು ಸ್ಪರ್ಧೆ ಮಾಡಿದ್ರು. ಅವರೇ ಸೋತಿರುವಂತದ್ದು. ಜೊತೆಗೆ ತಮ್ಮ ಸ್ವಕ್ಷೇತ್ರದಲ್ಲೇ 50,000 ಲೀಡನ್ನ ಹೆಬ್ಬಾಳ್ಕರ್ ಅವರು ಕೊಡ್ತಿದ್ದಾರೆ. ಒಂದ್ ರೀತಿಯಲ್ಲಿ ಅವರಿಂದ ಹೋಗಿದೆ. ಅದು ಒಂದ್ ರೀತಿಯಲ್ಲಿ ದೊಡ್ಡ ಮಟ್ಟದ ಮುಜುಗರ, ಒಂದ್ ರೀತಿಯಲ್ಲಿ ಹೀನಾಯ ಸೋಲು ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲೇ ಭಾರಿ ಮುಖಭಂಗ ಕೂಡ ಕಾಂಗ್ರೆಸ್ಗೆ ಆಗಿರುವಂತದ್ದು. ನಿನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಬೆಳಗಾವಿ ಭಾಗದ ಸಚಿವರು ಜನಪ್ರತಿನಿಧಿಗಳು ಬಂದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬಂದಿದ್ರು. ಆ ಸಂದರ್ಭದಲ್ಲಿ ಅವ್ರನ್ನ ನೋಡಿದಾಗ ಮುಖ್ಯಮಂತ್ರಿಗಳು ಸಾರಿ ಕಣಮ್ಮ ಅನ್ನುವಂತಹ ಒಂದು ಪದವನ್ನ ಹೇಳಿದ್ರು. ಅದರಲ್ಲಿ ತುಂಬಾ ಅರ್ಥಗಳಿದಾವೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಕೂಡ ಅಲ್ಲಿ ಸರಿಯಾಗಿ ಕೆಲಸ ಮಾಡ್ಲಿಲ್ಲ, ಸರಿಯಾಗಿ ಊಹೆ ಮಾಡ್ಲಿಲ್ಲ ಗೆಲುವು ಸೋಲು ಬಗ್ಗೆ. ಆ ಒಂದು ವಿಚಾರವೂ ಕೂಡ ಇರುವಂತದ್ದು. ಜೊತೆಗೆ ಪಕ್ಷದ ಸೋಲಿಗೆ ನಾವು ಕೂಡ ಜವಾಬ್ದಾರಿಗಳು, ನಿಮ್ಮಷ್ಟೇ ನಾವು ಕೂಡ ಜವಾಬ್ದಾರಿ ಅನ್ನುವಂತ ಅರ್ಥವೂ ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ನೋಡಿದ ತಕ್ಷಣ ಸಾರಿ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಕೂಡ ಸೈಲೆಂಟ್ ಆದ್ರು, ತಲೆ ಬಗ್ಗಿಸ್ಕೊಂಡ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಒಂದ್ ರೀತಿಯಲ್ಲಿ ಈ ಸೋಲಿಗೆ ಸಾಮೂಹಿಕ ಹೊಣೆಗಾರಿಕೆ ಕಾರಣ ಅನ್ನುವಂಥದ್ದನ್ನು ಕೂಡ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳ ಮಾತಲ್ಲಿ ಧ್ವನಿಸ್ತಾ ಇತ್ತು. ನೀವು ಮಾತ್ರ ಅಲ್ಲ, ಬೆಳಗಾವಿ ಭಾಗದವ್ರು ಮಾತ್ರ ಅಲ್ಲ, ಸಾಮೂಹಿಕವಾಗಿ ನಾವೆಲ್ಲರೂ ಕಾರಣರು ಅನ್ನುವಂತ ಅರ್ಥ ಅದರಲ್ಲಿ ಇತ್ತು. ಮಮತಾ, ರೈಟ್. ಧನ್ಯವಾದ ಮಸೂದ್ ತಮ್ಮ ಮಾಹಿತಿಗಾಗಿ. ಏನಮ್ಮ ಸಾರಿ ಅಮ್ಮ ಏನು ಬೆಳಗಾವಿಯವರೆಲ್ಲ ಬಂದಿದ್ದೀರಿ ಏನಮ್ಮ ಸಾರಿ ಅಮ್ಮ ಏನು ಬೆಳಗಾವಿಯವರೆಲ್ಲ ಬಂದಿದ್ದೀರಿ ಏನಮ್ಮ ಸಾರಿ ಅಮ್ಮ ಏನು ಬೆಳಗಾವಿಯವರೆಲ್ಲ ಬಂದಿದ್ದೀರಿ. ನೋಡಿ, ಸಿದ್ದರಾಮಯ್ಯ ಅವರು ಎಂಟ್ರಿ ಆಗ್ತಾ ಇದ್ದ ಹಾಗೆ ಬೆಳಗಾವಿ ಭಾಗದ ರಾಜಕಾರಣಿಗಳನ್ನ ನೋಡ್ತಾರೆ. ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ನಿಂತಿರ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ನೋಡ್ತಾ ಇದ್ದ ಹಾಗೇನೆ ಸಾರಿ ಕಣಮ್ಮ ಅಂತ ಹೇಳ್ತಾರೆ. ಈ ವೇಳೆ ಸ್ವಲ್ಪ ಭಾವುಕರಾದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನೋದು ತಿಳಿದು ಬರ್ತದೆ. ಈ ಸಾರಿ ಹಿಂದಿನ ಇಂಟೆನ್ಷನ್ ಬಹಳ ಇದೆ. ಅಂದರೆ ಒಂದು, ಕಾಂಗ್ರೆಸ್ ಕ್ಯಾಂಡಿಡೇಟನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಸಮರ್ಥವಾಗಿ ಕಾಂಗ್ರೆಸ್ ನಾಯಕರು ಕೆಲಸ ಅಲ್ಲಿ ಮಾಡದೇ ಇದ್ದಿದ್ದು ಸಿಎಂ ಗಮನಕ್ಕೂ ಬಂದಿದೆ. ಹಾಗೆ ಸೋಲಿನ ಜವಾಬ್ದಾರಿ ನಿಮ್ಮದು ಮಾತ್ರ ಅಲ್ಲ, ನಮ್ಮದು ಕೂಡ ಅಂತ ಹೇಳ್ದಂಗೆ ಕಾಣಿಸ್ತು.